ಜಯವಾಗಲಿ. ಬೇಕೇ ಬೇಕು, ಏತಕ್ಕಾಗಿ ಹೋರಾಟ. ಹಾಸ್ಟೆಲ್ ನೌಕರರಿಗೆ ಕನಿಷ್ಠ ವೇತನ ಜಾರಿ ಮಾಡಲೇಬೇಕು. ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ಹಾಸ್ಟೆಲ್ ನೌಕರರಿಗೆ ಜಾರಿ ಮಾಡಲೇಬೇಕು. ಹಾಸ್ಟೆಲ್ ನೌಕರರಿಗೆ ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಲೇಬೇಕು. ಕನಿಷ್ಠ ವೇತನ ಜಾರಿ ಮಾಡಲಾದ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಕನಿಷ್ಠ ವೇತನ ಜಾರಿ ಮಾಡಲಾದ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಕೂಡಲೇ ಕನಿಷ್ಠ ವೇತನ ಜಾರಿ ಮಾಡಲೇಬೇಕು. ಕರ್ನಾಟಕ ರಾಜ್ಯದಲ್ಲಿ ಹಾಸ್ಟೆಲ್ನಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ನಡೆದ್ರಿಂದ ಸರ್ಕಾರ ಈ ವರ್ಷ ಮೇ 22ನೇ ತಾರೀಕು ಕನಿಷ್ಠ ವೇತನ ಜಾರಿ ಮಾಡಬೇಕು ಅಂಥೇಳಿ ಸರ್ಕಾರ ಒಪ್ಕೊಂಡು ಕೇಸಿ ಇವತ್ತಿಗೆ ಆ ಕನಿಷ್ಠ ವೇತನ ಜಾರಿ ಮಾಡ್ತಾಯಿಲ್ಲ. ಅದು ಈಗ ಬೇರೆ ಬೇರೆ ಜಿಲ್ಲೆ ಕಡೆ ಎಲ್ಲ ಕಡೆಯೂ ಕೂಡ ಅದು ಜಾರಿ ಆಗ್ತಾಯಿದೆ. ಆದರೆ ಗುಲ್ಬರ್ಗ ಜಿಲ್ಲೆಯಲ್ಲಿ BCM ಇಲಾಖೆ ಮಾತ್ರ ಅದು ಜಾರಿ ಮಾಡಿದೆ. ಮೈನಾರಿಟಿ ಕೆಲವು ವಸತಿ ನಿಲಯಗಳು ಜಾರಿ ಮಾಡ್ಯಾರ. ಆದರೆ ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ಎಲ್ಲಕ್ಕ ದೊಡ್ಡ ಇಲಾಖೆ. ಈ ಹಾಸ್ಟೆಲ್ಗಳ ತಾಯಿ ಅಂದರೆ ಅದೇ ಸಮಾಜ ಕಲ್ಯಾಣನೇ. ಆದರೆ ಇವತ್ತಲ್ಲಿ 850 ಜನ ಕೆಲಸ ಮಾಡ್ತಾರೆ. ಅವರು ಕನಿಷ್ಠ ವೇತನ ಜಾರಿ ಮಾಡಿಲ್ಲ. ಅವರು ಮಾಡಬೇಕು. ಮತ್ತು ಅಲ್ಲದೆ ಮೊರಾರ್ಜಿ ಅಂಬೇಡ್ಕರ್ ವಸತಿ ನಿಲಯಗಳು, ಇಂದಿರಾ ಗಾಂಧಿ ಕ್ರೈಸ್ ಅಡಿಯಲ್ಲಿ ಬರುವ ಎಲ್ಲ ವಸತಿ ನಿಲಯಗಳಿಗೆ ಕೂಡ ಈ ಒಂದು ಕನಿಷ್ಠ ವೇತನ ಜಾರಿ ಮಾಡಬೇಕು. ಅಲ್ಲದೆ ವಾರಕ್ಕೊಂದು ಕಡ್ಡಾಯವಾಗಿ ರಜೆ ಕೊಡಬೇಕು. ಈಗ ಸರ್ಕಾರ ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ತೊಗೋಬೇಕು. ವಾರಕ್ಕೆ ರಜೆ ಕೊಡಬೇಕಂದ್ರೆ ಹೋದ ವರ್ಷ ಸರ್ಕಾರ ಒಪ್ಕೊಂಡದ. ಅದು ಇಲ್ಲಿನ ಜಿಲ್ಲಾಡಳಿತ ಅದು ಇಂಪ್ಲಿಮೆಂಟ್ ಮಾಡ್ತಾಯಿಲ್ಲ. ಜಿಲ್ಲಾಧಿಕಾರಿನೂ 2-3 ಸಲ ಹೇಳಿದ್ರು ಇವ್ರಿಗೆ ಅಧಿಕಾರಿಗಳಿಗೆ, ನೀವು ಸಭೆ ಮಾಡಿ ಅವ್ರಿಗೆ ಒಂದು ವಾರಕ್ಕೊಂದು ರಜೆ ಕೊಡ್ರಿ ಅಂತ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅವ್ರ ಕೈವಾಡಲಿಂದ ಇವತ್ತು ಅದು ಜಾರಿ ಆಗ್ತಾಯಿಲ್ಲ. ಅದಕ್ಕೆ ನಾವು ಹೇಳ್ತೇವೆ, ಇವತ್ತು ಕೂಡಲೇ ಸರ್ಕಾರ ಯಾವಾಗ ಒಪ್ಕೊಂಡದಂದ್ಮೇಲೆ ಕನಿಷ್ಠ ವೇತನೂ ಕೂಡ ಕೊಡ್ರಿ. ಇವತ್ತು ವಾರಕ್ಕೊಂದು ರಜೆ ಕೊಡ್ರಿ. ಅಲ್ಲದೆ ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ತಗೋರಿ. ಇವತ್ತು ನಮ್ಮ ಹೊರಗುತ್ತಿಗೆ ನೌಕರರು ಈಗಾಗಲೇ ಸ್ವಲ್ಪ ವೇತನ ಹೆಚ್ಚಿಗೆ ಆಗಿದ್ದಕ್ಕೆ ಈಗಾಗಲೇ ಭಾಳಷ್ಟು ಕಡೆ ಅದು ಕೆಲಸಲಿಂದ ತೆಗೆದು ಕಿರುಕುಳ ಕೊಡೋದು ಏನಾರ ಮಾಡಿ ತೆಗೆದು ಮತ್ತು ಅವ್ರು ಬೇಕಾದ್ರೆ ತೊಗೋಬೇಕು ಮತ್ತು ಶುರುವಾಗ್ಯದ. ಅದು ಮಾಡಬಾರ್ದು. ಈಗಾಗಲೇ 16 ವರ್ಷ ಕೆಲಸ ಮಾಡ್ಯಾರ. ಅವ್ರಿಗೆ ಇವತ್ತು ಸರ್ಕಾರ ಅವರು ಮತ್ತು ಪುನಃ ನಾವು ನೇಮಕಾತಿ ಮಾಡ್ಕೋತೇವೆ ಅಂತ ಹೇಳತ್ತಾರೆ. ನಾವು ಮುಂದಿನ 28ರ ತನಕ ಪೂರಾ ಇಡೀ ಎಲ್ಲ ಹಾಸ್ಟೆಲ್ಗಳಲ್ಲಿ ನಾವು ನೇರ ನೇಮಕಾತಿ ಮಾಡ್ಕೋತೀವಿ ಅಂತೇಳಿ ಮುಖ್ಯಮಂತ್ರಿ ಹೇಳ್ಯಾರ. ಅದು ಸರಿಯಾದ್ದಲ್ಲ. 16 ವರ್ಷ ದುಡ್ದಾರ ಇವತ್ತು ನಮ್ಮ ಹೊರಗುತ್ತಿಗೆ ನೌಕರು. ಅದಕ್ಕೆ ದುಡ್ದಂಥ ನೌಕರಿಗೆ ನೀವು ಖಾಯಂ ಮಾಡಿರಿ, ಅವ್ರಿಗೆ ಸೇವಾ ಭದ್ರತೆ ಕೊಡಿರಿ. ಇಷ್ಟು ದೊಡ್ಡ ದುಡಿಸ್ಕೊಂಡು ಹೊರಗೆ ಹಾಕಿದ್ರೆ ದೊಡ್ಡ ಅನ್ಯಾಯ ಆತ ಸರ್ಕಾರ. ಅದಕ್ಕಾಗಿ ಕೂಡಲೇ ನಮ್ಮ ಬೇಡಿಕೆಗಳು ಸ್ಪಂದಿಸಬೇಕು. ಆದರೆ ಅಧಿಕಾರಿಗಳು ಭಾಳಷ್ಟು ನೆಗ್ಲೆಕ್ಟ್ ಅವ್ರಿಗೇನು ನಿಗದಾಗಿಲ್ಲ. ನಮ್ಮ ಹೊರಗುತ್ತಿಗೆ ನೌಕರಿಗೆ ಕನಿಷ್ಠ ವೇತನ ಜಾರಿ ಆದರೆ ಅವ್ರಿಗೇನು ಸಿಗೋದಲ್ಲ. ಅವ್ರಿಗೆ ಏನಾರು ಸಿಗೋದಿದ್ರೆ ಅವ್ರು ಜಲ್ದಿ ಬಿಲ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ಬಿಡ್ತಾರೆ. ಆದರೆ ನಮ್ಮ ನೌಕರಿಗೆ ಸಿಕ್ಕರೆ ವೇತನ ಹೆಚ್ಚಿಗೆ ಸಿಕ್ಕರೆ ಅವ್ರಿಗೇನು ಸಿಗೋಲ್ಲ. ಅದಕ್ಕಾಗಿ ಅವರು ಭಾಳಷ್ಟು ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಕೂಡಲೇ ಈ ಕನಿಷ್ಠ ವೇತನ ಜಾರಿ ಆಗುವವರೆಗೂ ಕೂಡ ಈ ಹೋರಾಟ ನಾವು ಮುಂದುವರಿಸ್ತೀವಿ. ಈಗಾಗಲೇ ನಿನ್ನಿಂದ ಪ್ರಾರಂಭ ಮಾಡೀವಿ. ಅವರು ಸ್ಪಂದಿಸ್ತಾ ಇಲ್ಲ ಸರಿಯಾಗಿ. ಬರೀ ಮೌಖಿಕವಾಗಿ ಹೇಳ್ತಾರೆ. ಅವರು ಲಿಖಿತವಾಗಿ ಕೊಡ್ರಿ ಅಂದ್ರೆ ಅವ್ರಿಗೆ ಆಗ್ತಾಯಿಲ್ಲ. ಭಾಳಷ್ಟು ವಜ್ಜೆ ಹೋಲತ್ತದ. ಅವ್ರ ಆಸ್ತಿನೇ ನಮಗೆ ಕೊಟ್ಟಂಗೆ ಮಾಡತ್ತಾರೆ. ಅದಕ್ಕಾಗಿ ಲಿಖಿತವಾಗಿ ಕೊಡುವವರೇನು ಕೂಡ ಇನ್ನೂ ವಾರಗಟ್ಟಲೆ ಹೋಲಿ ಈ ಹೋರಾಟ ನಾವು ಮುಂದುವರಿಸ್ಬೇಕಂತ ತೀರ್ಮಾನ ಮಾಡಿ ಮುಂದುವರಿಸ್ತೀವಿ. ನನ್ನ ಹೆಸರು ಭೀಮಶೆಟ್ಟಿ ಅಂಪಳ್ಳಿ ಅಂತೇಳಿ, ಹಾಸ್ಟೆಲ್ ನೌಕರ ಸಂಘದ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯಾಧ್ಯಕ್ಷ.